अभी ओडिशा से। ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಧು ವ್ಲಾಗ್ಸ್. ಸೊ ಗೈಸ್, ಸೊ ಸಾರಿ ಈ ಥರ ಇಂಟ್ರೋ ಕೊಟ್ಟು ತುಂಬ ದಿವಸ ಆಗೋಯ್ತಲ್ವಾ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಐ ನೋ ಲೈಕ್ ನಿಮಗೆಲ್ಲ ಗೊತ್ತಿರ್ಬೋದು ನಾನು ಶಾರ್ಟ್ಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಯಾರೆಲ್ಲ ಶಾರ್ಟ್ಸ್ ನೋಡಿದ್ವೋ ಗೋ ಚೆಕ್ ಇಟ್ ಔಟ್, ಯು ಮೈಟ್ ಲೈಕ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಕೇರಳ ಫಿಶ್ ಮಾರ್ಕೆಟ್ ಮತ್ತು ಹಾರ್ಬರ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಗೈಸ್, ನಾವಿವತ್ತು ಬಂದ್ಬಿಟ್ಟು ಲೈಕ್ ಆ ದಿನ ನಾವು ಹೋಗಿದ್ದ ದಿನ ಬಂದ್ಬಿಟ್ಟು ಸಂಡೇ ಆಗಿತ್ತು. ನಾವೇನು ಅನ್ಕೊಂಡ್ವಿ, ಲೈಕ್ ನಾರ್ಮಲಿ ನಿಮಗೆಲ್ಲ ಗೊತ್ತಿರೋ ಥರ ಕೇರಳ ಅವರು ತುಂಬ ಫಿಶ್ ಎಲ್ಲ ತಿಂತಾರೆ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೂ ಆ್ಯಕ್ಚುಲಿ ಅಂದರೆ ಫಿಶ್ ಮಾರ್ಕೊಂಡು ಬರ್ತಾರಲ್ವ ರೋಡ್ ಅವ್ರು ಆ್ಯಕ್ಚುಲಿ ಬಂದು ಕೊಡ್ತಾರೆ. ಬಟ್ ನಾವೇನು ಅನ್ಕೊಂಡ್ವಿ ಅಂದರೆ ಲೈಕ್ ಹೋಗಿ ಫ್ರೆಶ್ ಆಗಿ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಫಿಶ್ ಮಾರ್ಕೆಟ್ಗೆ ಹೋಗಿದ್ವಿ. ಸೊ ಇದೇನು ನೋಡ್ತಿದ್ದೀರಾ, ಇದೆಲ್ಲ ಫಿಶ್ ಮಾರ್ಕೆಟು. ಇಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಫಿಶಸ್, ಪ್ರಾನ್ಸ್, ಕ್ರ್ಯಾಬ್ ಎಲ್ಲ ನೀವು ನೋಡ್ಬೋದು ಗೈಸ್. ನೋಡಿ, ಗೈಸ್ ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಫಿಶ್ ಮಾರ್ಕೆಟ್ ಆ್ಯಕ್ಚುಲಿ. ಆಮೇಲೆ ಈ ಮಾರ್ಕೆಟ್ ಬಂದ್ಬಿಟ್ಟು ಅರೌಂಡ್ 9 o'clockಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಅನ್ಸುತ್ತೆ. ಮೋಸ್ಟ್ಲಿ ಇನ್ನೂ ಬೇಗ ಆಗುತ್ತೆ ಅನ್ಸುತ್ತೆ ಗೈಸ್. ಯಾಕೆ ಅಂದರೆ ನೀವು ಮುಂದೆ ಕ್ಲಿಪ್ಸಲ್ಲಿ ನೋಡ್ತೀರಾ, ಲೈಕ್ ಇಲ್ಲಿ ಏನೇನು ಫಿಶು, ಕ್ರ್ಯಾಬು ಏನೇನಿದೆ ಅದೆಲ್ಲನೂ ಆಕ್ಷನ್ ಮಾಡ್ತಾರೆ ಅವರು. ಸೊ ಹಾಗಾಗಿ ಇಲ್ಲೇನು ಬ್ಯಾಸ್ಕೆಟ್ ಏನು ಕಾಣಿಸ್ತಾ ಇದೆಯಾ ಅದೆಲ್ಲನೂ ಲೈಕ್ ಆಕ್ಷನ್ ಮಾಡಿಬಿಡ್ತಾರೆ. ಲೈಕ್ 3000, 2000 ಬೇಸ್ಡ್ ಆನ್ ದ ಫಿಶ್ ಟೈಪ್ ಗೈಸ್. ಸೊ ಹಾಗಾಗಿ ಈ ಮಾರ್ಕೆಟಲ್ಲೆಲ್ಲ ಫ್ರೆಶ್ ಆಗಿ ಸಿಗುತ್ತೆ, ಬೇಗನೂ ಸಹ ಖಾಲಿ ಆಗೋಗುತ್ತೆ. 300 നല്ല ഫുള്ള് അരച്ചിലോ. ಆಮೇಲೆ ಇಲ್ಲಿ ನಾವೇನೇನು ತೊಗೊತೀವೋ ಅದನ್ನೆಲ್ಲನೂ ಕ್ಲೀನು ಸಹ ಮಾಡಿಕೊಡ್ತಾರೆ ಗೈಸ್. ಇನ್ನೊಂದು ಕಡೆ ಬಂದ್ಬಿಟ್ಟು ಕ್ಲೀನಿಂಗ್ ಇರುತ್ತೆ. ಲೈಕ್ ಇಲ್ಲೇನು ಒಂದೊಂದು ಶಾಪ್ ಇದೆ, ಅವ್ರ ಟೀಮ್ ಅವರು ಅವ್ರಿಗೆ ಗೊತ್ತಿರೋರೆ ಒಬ್ಬೊಬ್ರು ಇರ್ತಾರೆ, ಅವ್ರಿಗೆ ಕೊಡ್ತಾರೆ ಡೈರೆಕ್ಟಾಗಿ. ಸೊ ಹಾಗಾಗಿ ಕ್ಲೀನಿಂಗು ಸಹ ಎಲ್ಲ ಇವರೇ ಮಾಡಿ ಫ್ರೆಶ್ ಆಗಿ ಕೊಡ್ತಾರೆ ಗೈಸ್. ಆಮೇಲೆ ಗೈಸ್, ಮೋಸ್ಟ್ಲಿ ಈ ವಿಡಿಯೋಲ್ಲೆಲ್ಲನೂ ನಾನು ನ್ಯಾಚುರಲ್ ಆಗಿ ವಾಯ್ಸ್ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ವಾಯ್ಸ್ ಓವರ್ ಏನು ಕೊಡೋದಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನಿಮಗೂ ಅರ್ಥ ಆಗಬೇಕಲ್ವಾ, ಲೈಕ್ ಕಾನ್ವರ್ಸೇಷನ್ ಆಗಲಿ ನ್ಯಾಚುರಲ್ ಆಗಿ ಕೇಳಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಲೈಕ್ ಎಲ್ರಿಗೂ ಮಲಯಾಳಂ ಬರಲ್ಲ ಅಂತ ಅಂದ್ಬಿಟ್ಟು ಸ್ಟಿಲ್ ಲೈಕ್ ನೀವು ಅಲ್ಲಿ ಸಬ್ ಟೈಟಲ್ಸ್ ಇರುತ್ತಲ್ವ ಅದನ್ನು ಆನ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೂ ಅರ್ಥ ಆಗುತ್ತೆ ಅವ್ರು ಏನೇನು ಕಾನ್ವರ್ಸೇಷನ್ ಮಾಡ್ತಾ ಇದ್ದಾರೆ ಅಂತ. ಯಾಕೆ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಅಂದರೆ ಮುಂದೆ ಬಂದ್ಬಿಟ್ಟು ಆಕ್ಷನ್ ಕ್ಲಿಪ್ಪಿಂಗ್ಸ್ ಎಲ್ಲ ಇರುತ್ತೆ, ಅದು ಚೆನ್ನಾಗಿರುತ್ತೆ ಗೈಸ್ ಕೇಳೋದಕ್ಕೆ. ಸೊ ಹಾಗಾಗಿ ನೀವು ಸಬ್ ಟೈಟಲ್ಸ್ ಆನ್ ಮಾಡ್ಕೊಳ್ಳಿ. നാടൻ
ಗೈಸ್ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಅಲ್ಲೆಲ್ಲ ನೋಡಿ ತುಂಬಾ ಜನ ಇದಾರಲ್ವಾ, ಅಲ್ಲಿ ಬಂದ್ಬಿಟ್ಟು ಆಕ್ಷನ್ ತರ ನಡೀತಾ ಇರುತ್ತೆ. ಎಲ್ಲಾ ಫಿಶಸ್ ಲೈಕ್ ಒಂದೊಂದು ಫಿಶ್ ಹಾವ್ ತರ ಇರುತ್ತಲ್ವಾ, ಐ ಡೋಂಟ್ ನೋ ಲೈಕ್ ಆ ಫಿಶಸ್ ಏನು ಅಂತ ಅನ್ಬಿಟ್ಟು, ಬಟ್ ಆ ತರ ಫಿಶಸ್ ಎಲ್ಲಾನು ಆಕ್ಷನ್ ಇರ್ತಾರೆ. ನಾನು ബാബാ ഇവിടെ വാ കടിക്ക് 300 രൂപ കിലോ ഗ്യാസില്ല 300 രൂപ ಗೈಸ್ ಮುಂದೆ ಬರೋ ಕ್ಲಿಪ್ಸ್ ಎಲ್ಲಾನು ಈ ಮೀನ್ ಆಕ್ಷನ್ ಕ್ಲಿಪ್ಸ್ ಆಗಿರುತ್ತೆ. 44 പൈസ നല്ലോണം ലെവലിലെടുത്തോ 1000 രൂപ
ആ മുറിക്കുന്ന മീനിന്റെ പേരാണ് ആർലി. ഓക്കെ. കടലിലെ ഒരു പോലത്തെ ഒരു സാധനം. ಗೈಸ್ ಇಲ್ಲಿಂದ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಬಂದ್ಬಿಟ್ಟು ಕಡಲಿನ ಕ್ಲಿಪ್ಸು. ಇಲ್ಲಿ ಬಂದ್ಬಿಟ್ಟು ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲನೂ ಮನೆಗೆ ಚಿಕ್ಕದಾಗಿ ಬೇಕಾಗಿರುತ್ತಲ್ವ ಮೀನು, ಅದೆಲ್ಲನೂ ಬಂದ್ಬಿಟ್ಟು ಜನ ಇಟ್ಕೊತಾರೆ ಇಲ್ಲಿ. ಇದ್ರ ಪಕ್ಕನೇ ಆ್ಯಕ್ಚುಲಿ ಫಿಶ್ ಮಾರ್ಕೆಟು ಸಹ ಇರೋದು. ಬಟ್ ಆದರೂ ಅಲ್ಲಿ ತೊಗೊಂಡಿರೋ ಸ್ವಲ್ಪ ಜನ ಬಂದ್ಬಿಟ್ಟು ಈ ಮೇನ್ಲಿ ಇದು ವೀಕೆಂಡ್ ಅಲ್ವಾ, ಲೈಕ್ ವೀಕೆಂಡ್ಸ್ ಬಂದ್ಬಿಟ್ಟು ಅವರು ಜಸ್ಟ್ ಒಂದೆರಡು ಮೀನು ಇಟ್ಕೊಂಡು ಹೋಗ್ತಾರೆ. ಬಟ್ ಇಲ್ಲೂ ಸಹ ಮೀನು ಸಿಗುತ್ತೆ. ಅವರು ಬಂದ್ಬಿಟ್ಟು ಮನೆಗಳಿಗೆಲ್ಲ ಮೀನು ಹಿಡಿತಾರೆ. ಬಂದ್ಬಿಟ್ಟು ಆ್ಯಕ್ಚುಲಿ ಇವರು ಮನೆಗಳಿಗೆಲ್ಲ ಮೀನು ಹಿಡಿತಾರೆ. ಲೈಕ್ ಅದು ತುಂಬ ಟೈಮ್ ಹಿಡಿಯುತ್ತೆ. ನಾನಿವಾಗ ಜಾಸ್ತಿ ಟೈಮ್ ಹಿಡಿಯುತ್ತೆ. ಗೈಸ್ ಇದೇನು ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ಫಿಶ್ ಹಾರ್ಬರು. ಇದರ ಆಪೋಸಿಟ್ ಬಂದ್ಬಿಟ್ಟು ಫಿಶ್ ಮಾರ್ಕೆಟ್ ಇರುತ್ತೆ. ಇಲ್ಲೆಲ್ಲನೂ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಈ ಫಿಶಿಂಗ್ ಎಲ್ಲ ಮಾಡ್ಕೊಂಡು ಬಂದು ಇವರೆಲ್ಲ ಬೋಟ್ಸ್ ಎಲ್ಲ ಇಲ್ಲಿ ನಿಲ್ಲಿಸ್ತಾರೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ಮುಂದೆ ಬರೋ ಕ್ಲಿಪ್ಸಲ್ಲೆಲ್ಲ ನೀವು ನೋಡ್ಬೋದು ಅವ್ರು ಯಾವ ಥರ ಕುಕ್ ಮಾಡ್ಕೊತಾರೆ, ಆಮೇಲೆ ಆ ನೆಟ್ಟೆಲ್ಲ ಇರುತ್ತಲ್ವ ಮತ್ತೆ ಅದನ್ನ ಹೇಗೆಲ್ಲ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು. अभी उड़ीसा से भैया? कितने दिन रहेगा इधर? उड़ीसा कब जाएगा? हाँ, उधर कितना दिन रहेगा? 2 महीने 3 महीने रुकेगा। हाँ। क्या बना रहे हैं आप? चावल राइस। हम खत्म होना है तो हाँ। फाइटिंग ईरान इसराइल डीजल नहीं मिलेगा, नहीं मिलेगा। पानी पानी डाल पूरा। ನೋಡಿದ್ರಲ್ವಾ ಗೈಸ್, ನಾನಂತೂ ಕ್ವಶನ್ ಮೇಲೆ ಕ್ವಶನ್, ಯಾಕಂದರೆ ನನಗೆ ತುಂಬ ಡೌಟ್ಸ್ ಇತ್ತು. ಲೈಕ್ ಅವ್ರು ಹಿಂಗೆ ಹೋಗ್ತಾರೆ, ಹಿಂಗೆಲ್ಲ ಮ್ಯಾನೇಜ್ ಮಾಡ್ತಾರೆ ಅಂತ ಎಲ್ಲ. 300 लीटर एक दिन को, 2 दिन को कितना आवर होगा? कितना घंटे होगा? 2 दिन में आएगा। हाँ, 2 दिन जाएगा आप? बहुत मुश्किल है। कैसे है? हाँ, बारिश आएगा तो। हाँ,
ಗೈಸ್ ಅವರೆಲ್ಲ ಹೋಗಿ ಆ ಥರ ಎಲ್ಲ ಫಿಶಿಂಗ್ ಎಲ್ಲ ಮಾಡ್ಕೊಂಡು ಬಂದು ಅವ್ರಿಗೆಲ್ಲ ಏನೇನಿರುತ್ತೆ ಆ ಥರ ಎಲ್ಲ ಕೇಳಿದ್ಮೇಲೆ ಗೊತ್ತಾಯಿತು ಲೈಕ್ ನಮಗೆ ಗೊತ್ತಿಲ್ಲದೆ ಇರೋ ತುಂಬ ಈ ಪ್ರಪಂಚದಲ್ಲಿ ತುಂಬ ಕೆಲಸಗಳು ಈ ಥರ ಇರುತ್ತೆ ವಿಚ್ ವಿ ವಿಲ್ ನೆವರ್ ನೋ. ಸೊ ಅವ್ರು ತುಂಬ ಕಷ್ಟಪಡ್ತಾ ಇರ್ತಾರೆ, ಬಟ್ ನಮ್ಗದೆಲ್ಲ ಗೊತ್ತೇ ಆಗಲ್ಲ. ಇಲ್ಲಿ ಅವರು ಫ್ಯಾಮಿಲೀಸ್ನೆಲ್ಲ ಬಿಟ್ಟು ಎಲ್ಲೋ ಬಂದು ದುಡಿತಾ ಇರ್ತಾರೆ, ಲೈಕ್ ತಿಂಗ್ಳಾನ್ಗಟ್ಲೆ ಮನೆಗೆ ಹೋಗಲ್ಲ. ಲೈಕ್ ಅವ್ರನ್ನ ಕನ್ಸಿಡರ್ ಮಾಡಿದ್ರೆ ಲೈಕ್ ಅವ್ರು ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ತಾರಲ್ವಾ ಲೈಫಲ್ಲಿ ಅಂತ ಅನ್ನಿಸ್ತು. ಈ ಥರ ಅವರು ಮೀನು ಹಿಡಿಯೋಕೆ ಹೋಗ್ತಾರೆ. ಈ ಫಿಶಿಂಗ್ ಎಲ್ಲ ಆದಮೇಲೆ ಇಲ್ಲಿ ಬಂದ್ಬಿಟ್ಟು ದಡಕ್ಕೆ ನಿಲ್ಲಿಸ್ತಾರೆ ಎಲ್ಲ ಬೋಟ್ಸನ್ನು. ಆಮೇಲೆ ಎಲ್ಲರೂ ಒಂದು ಸ್ವಲ್ಪ ಜನ ರೆಸ್ಟ್ ತೊಗೊತಾ ಇರ್ತಾರೆ, ಒಂದು ಸ್ವಲ್ಪ ಜನ ನೀವು ನೋಡ್ತಾ ಇದ್ದೀರಲ್ವ ಅಡುಗೆ ಮಾಡ್ತಾ ಇರ್ತಾರೆ, ಇನ್ನೊಂದು ಸ್ವಲ್ಪ ಜನ ನೀವು ಇಲ್ಲಿ ಏನು ನೋಡ್ತಿದ್ದೀರಾ ನೋಡಿ ಈ ನೆಟ್ಟನ್ನೆಲ್ಲ ಮತ್ತೆ ಅವರು ನೀಟಾಗಿ ಸೆಗ್ರಿಗೇಟ್ ಮಾಡಿಕೊಂಡು ಮತ್ತೆ ರಿಟರ್ನ್ ಹೋಗ್ಬೇಕಲ್ವ, ಹಾಗಾಗಿ ಇದನ್ನೆಲ್ಲನೂ ನೋಡಿಕೊಂಡು ಸೆಗ್ರಿಗೇಟ್ ಮಾಡ್ಕೊತಾ ಇರ್ತಾರೆ. ಸೊ ಇವರಿಗೆ ಫಿಶಿಂಗ್ ಅಲ್ಲದೆ ಪಾಪ ಎಕ್ಸ್ಟ್ರಾ ಈ ಥರ ಕೆಲಸನೂ ಇರುತ್ತೆ ಗೈಸ್. ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ. ಲೈಕ್ ನಿಮಗೆಲ್ಲ ಗೊತ್ತಿರ್ಬೋದು ಅನ್ಸುತ್ತೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ. ನಾನು ಆ್ಯಕ್ಚುಲಿ ಹೋಗಿದ್ದು ಬೋಟ್ ಹತ್ಬಿಟ್ಟು ಒಂದು ಸ್ವಲ್ಪ ಏನಾದ್ರು ರೌಂಡ್ ಏನಾದ್ರು ಕರ್ಕೊಂಡು ಹೋಗ್ತಾರೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲ, ಎಲ್ಲ ಬೋಟ್ಸನ್ನು ದಡಕ್ಕೆ ನಿಲ್ಲಿಸ್ಬಿಟ್ಟಿದ್ರು. ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಇಲ್ಲೆಲ್ಲ ನೋಡಿಕೊಂಡು ಮತ್ತೆ ನಾವು ಮನೆಗೆ ರಿಟರ್ನ್ ಆಗ್ತಿದ್ವಿ. ಸೊ ನೋಡಿ ಗೈಸ್ ಈ ಥರ ಇರುತ್ತೆ ಫಿಶ್ ಹಾರ್ಬರ್ ಬಂದ್ಬಿಟ್ಟು. ಇದೇನು ನೋಡ್ತಿದ್ದೀರಾ ಇದೂ ಸಹ ಫಿಶ್ ಹಾರ್ಬರೇ, ಬಟ್ ಈ ಚಿಕ್ಕ ಚಿಕ್ಕ ಬೋಟ್ಸ್ ಎಲ್ಲ ಇರುತ್ತಲ್ವ ಗೈಸ್, ಲೈಕ್ ಟೆಂಪರರಿ, ಲೈಕ್ ಜಸ್ಟ್ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಫಿಶಿಂಗ್ ಮಾಡ್ಕೊಂಡು ಬರ್ತಾರಲ್ವ, ಆ ಥರ ಈ ಬೋಟ್ಸ್ ಎಲ್ಲನೂ ಈ ಕಡೆ ನಿಲ್ಲಿಸ್ತಾರೆ. ಆಮೇಲೆ ದೊಡ್ಡ ದೊಡ್ಡ ಬೋಟ್ಸ್ ಬಂದ್ಬಿಟ್ಟು ನಾನು ತೋರಿಸಿದ್ದೆ ಅಲ್ವಾ, ಅದು ಆ ಕಡೆ ನಿಲ್ಲಿಸ್ತಾರೆ. ಇದು ಜಸ್ಟ್ ನಾನು ತೋರಿಸೋಣ ಅಂತ ಅಂದ್ಬಿಟ್ಟು ಆ್ಯಡ್ ಮಾಡಿದ್ದೀನಿ ಕ್ಲಿಪ್ಸು. ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಾನು ಶಾರ್ಟ್ಸ್ ಅಲ್ಲಿ ತುಂಬ ಆ್ಯಕ್ಟಿವ್ ಇದ್ದೀನಿ. ಗೋ ಚೆಕ್ ಇಟ್ ಔಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.